ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ನೋಡಿ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ 7:45. ಬೆಳಗ್ಗೆ ಕೆಲಸ ಎಲ್ಲ ಮುಗಿತ್ತು. ಮಗುನ ಟ್ಯೂಷನಿಗೆ ಬಿಟ್ಟು ನಂತರ ಬಾಗಿಲು ತೊಳೆದು ರಂಗೋಲಿ ಹಾಕಿ ಅಡುಗೆ ಕೂಡ ತಿಂಡಿ ಅಡುಗೆ ಎರಡೂ ರೆಡಿ ಆಗ್ತಾಯಿದೆ. ಅಡುಗೆ ಆಗಿದೆ, ರೈಸು ಸಾಂಬಾರು. ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಇವತ್ತು ತಿಂಡಿ ಬಂದು ಸ್ವೀಟ್ ಕಾರ್ನ್ ತೊಗೊಂಬಂದಿದ್ದೇನೆ. ಸ್ವೀಟ್ ಕಾರ್ನ್ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಮತ್ತು ಸ್ವೀಟ್ ಕಾರ್ನ್ ಹಾಕಿ, ಮತ್ತು ಇದು ಅಚ್ಕಾರದ ಪುಡಿ, ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಸ್ವಲ್ಪ ಸಾಲ್ಟು, ಉಪ್ಪಿಡಿಲಿ ಸ್ವೀಟ್ ಕಾರ್ನ್ ಅಂದ್ಬಿಟ್ಟು ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೋಡ್ತಾ ಇರ್ಬೋದು ಫ್ರೈ ಆಗಿದೆ. ಇವಾಗ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅಕ್ಕಿನ ಎತ್ತಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕಿ ಮುಚ್ಚಿ ಒಂದು 2 ವಿಸಲ್ ಕೂಗಿಸಿದ್ರೆ ಇವತ್ತಿನ ತಿಂಡಿ ಸ್ವೀಟ್ ಕಾರ್ನ್ ರೈಸ್ ಬಾತ್ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಶಾರ್ಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಕರೆಂಟ್ ಬೇರೆ ಇರಲಿಲ್ಲ, ಕರೆಂಟ್ ಹೋಗಿತ್ತು. ಇವತ್ತು ಬಂದು ಗುರುವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದಾಗಿರುತ್ತೆ. ಬನ್ನಿ ಇವಾಗ ಅಕ್ಕಿ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಇವಾಗ ಅಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎಷ್ಟು ಅದ ಬೇಕೋ ಅಷ್ಟು ನೀರು ಹಾಕ್ಕೊಂಡು 2 ವಿಸಲ್ ಉಡ್ಸೋಣ. ನೋಡಿ, ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಂಥ ಪುದೀನ ಹಾಕ್ಕೊತಾ ಇದ್ದೀನಿ. ಇವಾಗ ಮುಚ್ಚಿದ್ರೆ ರೆಡಿ. ನೋಡಿ, ಇವಾಗ ಇಲ್ಲಿ ಬಂದು ತರಕಾರಿ ಸಾಂಬಾರು. ಇವತ್ತು ಅಲ್ಲೇ ತುಂಬ ದಿನಗಳಾಗಿತ್ತು ತರಕಾರಿ ಸಾಂಬಾರು ಮಾಡಿ, ಅದರಿಂದ ಇವತ್ತು ತರಕಾರಿ ಸಾಂಬಾರು ರೆಡಿಯಾಗಿದೆ. ಮುದ್ದೆ ಮಾಡೋಣ ಅಂದ್ಕೊಂಡು ನೋಡೋಣ ಟೈಮ್ ಹೆಂಗಾಗುತ್ತೆ, ಹಂಗೆ ಟೈಮ್ ಇದ್ದರೆ ಮಾಡ್ತೀನಿ, ಇಲ್ಲ ಅಂದರೆ ರೈಸು ಸಾಂಬಾರು ಕಟ್ತೀನಿ. ನೋಡಿ, ಈ ರೀತಿ ಆಗಿದೆ. ಇದನ್ನು ಕೂಡ ಮುಚ್ತೀನಿ. ನೋಡಿ, ಇವಾಗ ಖುಷಿನ ಕರ್ಕೊಂಡು ಹೋಗೋಣ ಅಂತ ಸ್ಕೂಲ್ಗೆ ಬಿಟ್ಬಿಟ್ಟು ಬರೋಕ್ಕೆ, ಹಾಗೆ ಮಗುನ ಲಂಚ್ ಬಾಕ್ಸ್ ಕೂಡ ಕೊಡಬೇಕು. ಖುಷಿನ ಬಿಟ್ಟಿಲ್ಲ, ಮಗುನ ಲಂಚ್ ಬಾಕ್ಸ್ ಕೊಟ್ಟು ನಂತರ ನಾನು ಕೂಡ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಆಮೇಲೆ ಬರ್ತೀನಿ. ಹೋಗೋಣ? ಬಾಯ್ ಮಾಡು ನಮ್ಮ ವ್ಯೂವರ್ಸ್ಗೆ. ಬಾಯ್, ಆಮೇಲೆ ಸಿಗ್ತೀನಿ. ಆದರೆ ಅಲ್ಲಿ ವಾಕಿಂಗ್ ಮಾಡತ್ರ ಸಿಗ್ತೀನಿ, ಇಲ್ಲ ಅಂದ್ರೆ ಮನೆಗೆ ಬಂದು ಸಿಗ್ತೀನಿ. ಬನ್ನಿ ಹೋಗೋಣ. ನೋಡಿ, ಇವಾಗ ವಾಕಿಂಗ್ ಬಂದಿದ್ದೀನಿ. ಮಗುಂಗೆ ಲಂಚ್ ಬಾಕ್ಸ್ ಕೊಟ್ಟು ಖುಷಿನ ಬಿಟ್ಟು ಇವಾಗ ವಾಕಿಂಗ್ ಶುರುವಾಗಿದೆ. ಒಂದು ರೌಂಡ್ ಆಯಿತು. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ. ಓಕೆನಾ? ನೋಡಿ, ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಆಲ್ರೆಡಿ 9:45 ಆಗಿದೆ ಟೈಮು. ಇವತ್ತು ತಿಂಡಿ ತಿಂದು ಆಮೇಲೆ ಮನೆ ಕೆಲಸ ಶುರು ಮಾಡ್ಕೊತೀನಿ. ಇವತ್ತು ಫ್ರೆಶ್ ಅಪ್ ಕೂಡ ಆಗೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು ಕೂಡ. ಹಾಗೆ ಎದ್ದಿದ್ದ ತಕ್ಷಣಕ್ಕೆ ಮಗುನ ಬಿಡೋಕ್ಕೆ ಹೋದೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ತಿಂದು ಮನೆ ಕೆಲಸ ಮುಗಿಸಿ ಆಮೇಲೆ ನನ್ನ ಕೆಲಸ ಶುರು ಆಗುತ್ತೆ. ಬನ್ನಿ ಶುರು ಮಾಡೋಣ ಇವತ್ತಿನ ರೋಟೀನ್. ನೋಡಿ, ಮನೆಗೆ ಬಂದಮೇಲೆ ತಿಂಡಿ ಎಲ್ಲ ಆಯಿತು. ಸ್ವಲ್ಪ ನೆನೆ ಹೂಕೋಸು ತೊಗೊಂಬಂದಿದೆ. ಮಗಳು ಗೋಬಿ ಮಾಡ್ಕೊಡಮ್ಮ, ಗೋಬಿ ಡ್ರೈ ಅಂತ ಅಂದ್ಲು. ಅದರಿಂದ ಎಲ್ಲ ಕ್ಲೀನ್ ಮಾಡಿಟ್ರೆ ಅವ್ರು ಬರೋ ಅಷ್ಟರಲ್ಲಿ ಮಾಡಿಕೊಟ್ರೆ ಖುಷಿ ಪಡ್ತಾರೆ ಅವರು ಕೂಡ. ಈ ನಡುವೆ ಅವ್ರು ಏನು ಕೇಳಿದ್ರು ಆಮೇಲೆ ಇಮೇಲೆ ಈ ಥರ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅದರಿಂದ ಅವ್ರು ಕೇಳಿದ್ನ ಸ್ವಲ್ಪ ಮಾಡಿಕೊಡೋಣ ಅಂದ್ಬಿಟ್ಟು ಇವತ್ತು ಎಲ್ಲ ಕ್ಲೀನಾಗಿ ನೋಡಿ ಇಟ್ಟಿದ್ದೀನಿ. ಏನು ಹುಳ ಏನಿರಲಿಲ್ಲ, ಚೆನ್ನಾಗಿತ್ತು. ಹೂಕೋಸು 20 ರೂಪಾಯಿ ಒಂದು ಅಂತ ಅಲ್ಲಿ ಸ್ಕೂಲಿಂದ ಕರ್ಕೊಬರ್ಬೇಕಾದ್ರೆ ರೋಡ್ ಸೈಡ್ ಇಟ್ಟಿದ್ರು. 2 ಹೂಕೋಸು ಮತ್ತು ಒಂದು 4 ಸ್ವೀಟ್ ಕಾರ್ನು. ಬೆಳಗ್ಗೆ ಸ್ವೀಟ್ ಕಾರ್ನ ರೈಸ್ ಬಾತ್ ಮಾಡಿದ್ದೆ, 2 ಸ್ವೀಟ್ ಕಾರ್ನ. ಒಂದು ನೆನ್ನೆನೇ ಸಲಾಡ್ ಮಾಡಿದ್ನಲ್ಲ, ಅತ್ತಿಗೆ ಹಾಕ್ಕೊಟ್ಟೆ. ಅದೇ ಮೊಳಕೆ ಕಟ್ಟಿದ ಹೆಸರು ಕಾಳು ಸಲಾಡ್ ಜೊತೆ. ಇನ್ನೊಂದಿದೆ, ಅದನ್ನು ಕೂಡ ಬಿಡಿಸಿಟ್ಟಿದ್ದೀನಿ. ಅವಳು ನನಗೆ ಬೇಯಿಸಿದ್ದು ಬೇಕು ಅಂತ ಅವಳು ಹಾಕ್ಸ್ಕೊಳ್ಳಿಲ್ಲ ನೆನೆ. ಅದನ್ನು ಬೇಯಿಸ್ಕೊಟ್ಟು ಇದೊಂದು ಡ್ರೈ ಗೋಬಿ ಮಾಡಿಕೊಡ್ಬೇಕು. ಈ ಕೆಲಸ ಕೂಡ ಆಯಿತು. ಬಟ್ಟೆ ನೆನಾಕಿದ್ದೀನಿ, ಬಟ್ಟೆ ಒಗಿಬೇಕು. ಓಕೆ, ಬನ್ನಿ ಡ್ರೈ ಗೋಬಿ ಹೇಗೆ ಮಾಡ್ತೀನಿ ಅನ್ನೋದು ಆಮೇಲೆ ನಾನು ಶೇರ್ ಮಾಡ್ಕೊತೀನಿ. ಇವಾಗ ಸುಮ್ಮನೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇದನ್ನ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಿಸಿನೀರಲ್ಲಿ ತೊಳೆದಿಟ್ಕೊಂಡು ಆನಂತರ ಶುರು ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಇತ್ತು ಮನೇಲಿ, ಅದನ್ನು ಕೂಡ ಕ್ಲೀನ್ ಮಾಡೋಣ ಅಂತ ಎತ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ನಾನು. ಇದನ್ನು ಸ್ವಲ್ಪ ಇಲ್ಲಿ ಬೇಯಿಸ್ಕೊಂಡ್ರೆ ಅಲ್ಲಿ ಬೇಗ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ.
ಬಿಸಿನೀರಿಗೂ ಹಾಕ್ದಂಗಾಗುತ್ತೆ, ಬೇಯಿಸ್ಕೊಂಡಂಗೂ ಆಗುತ್ತೆ. ಇವಾಗ ಸ್ಟವ್ ಹಚ್ಬಿಟ್ಟು ಒಂದು 10 ನಿಮಿಷ ಸಾಕು, ಏನು ಜಾಸ್ತಿ ಹೊತ್ತೇನಿಲ್ಲ. ನೋಡಿ ಇಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಇವಾಗ ಬಂದು ನಾನು ಬಟ್ಟೆ ನೆನಾಕಿದೆ. ಬಟ್ಟೆ ನೆನಾಕಿರೋದನ್ನ ಇವಾಗ ಮಿಷಿನ್ಗೆ ಹಾಕ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ಅದು ಆಗಿರುತ್ತೆ. ನೀರೆಲ್ಲ ಸೋರ್ಲಿಕ್ಬಿಟ್ಟು ಆಮೇಲೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬಟ್ಟೆ ನಾನು ನೆನಾಕ್ಬಿಟ್ಟೆ ಮಿಷಿನ್ಗೆ ಹಾಕೋದು, ಏಕೆಂದರೆ ಹಾಗೆ ಹಾಕಿ ಹೋಗಿದ್ರೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ. ಅದು ನೆನಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದು ಕೊಳೆ ಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕಿದ್ರೆ ಒಂಥರ ಸಮಾಧಾನ, ಇಲ್ಲಾಂದರೆ ಕೊಳೆ ಹೋಗಿಲ್ಲ ಆ ಥರ ಫೀಲಿಂಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವತ್ತೂ ಕೂಡ ಅಷ್ಟೇ ಬಟ್ಟೆನ ನೆನೆಸ್ಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕೋದು. ಬನ್ನಿ ಇವಾಗ ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ಬರ್ತೀನಿ. ಅಷ್ಟರಲ್ಲಿ ಇದು ಕೂಡ ಆಗಿರುತ್ತೆ. ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದಾಯಿತು. ಇವಾಗ ಬನ್ನಿ ನೋಡೋಣ ಏನಾಗಿದೆ ಒಲೆ ಮೇಲೆ ಇಟ್ಟಿರೋದು ಅನ್ನೋದು. ನೋಡಿ, ನಾನು ಅಲ್ಲಿ ಮಿಷಿನ್ಗೆ ಬಟ್ಟೆ ಹಾಕಿ ಬರೋ ಅಷ್ಟರಲ್ಲಿ ಇದು ಕೂಡ ಆಗಿದೆ. ಇದನ್ನು ಇವಾಗ ಒಂದು ಜಾಲರಿಗೆ ಸೋಸಿ ಇಟ್ಬಿಡೋಣ. ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇವಾಗ ಸೋಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಇವಾಗ ಮೈದಾ ಇಟ್ಟು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದು ಒಂದು ಕಾಲಿಫ್ಲವರು, ಒಂದು ಫುಲ್ ಇಲ್ಲ, ಸ್ವಲ್ಪ ಚಿಕ್ಕದಿದೆ. ಇವಾಗ ಬಂದು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ನಮ್ಗೆ ಎಷ್ಟು ಖಾರ ಬೇಕೋ ನಾವು ಅದಕ್ಕೆ ಹಾಕ್ಕೋಬೇಕು. ನಾನೊಂದು 2 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲ್ರೆಡಿ ಬೇಯುವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಎತ್ತಿಗೆ ಸ್ವಲ್ಪ ಲೈಟಾಗೆ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು, ಜಾಸ್ತಿ ತೆಳ್ಳಗೆ ಬೇಡ. ಕಲಿಸ್ಕೊತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಗೆ ತಿಕ್ಕಾಗೆ ಇರಬೇಕು, ಏಕೆಂದರೆ ಅದಕ್ಕೆ ಕೋಟಿಂಗ್ ಎಲ್ಲ ಚೆನ್ನಾಗಿ ಬರಬೇಕಲ್ವ, ಅದಕ್ಕೋಸ್ಕರ ನಾನು ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ಇವಾಗ ಬಂದು ಇದೇನು ಕಾಲಿಫ್ಲವರ್ ಇತ್ತಲ್ಲ ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕಲಸಾಗಿದೆ, ನೋಡ್ತಾ ಇರ್ಬೋದು, ಚೆನ್ನಾಗಿ ಕೋಟಿಂಗ್ ಆಗಿದೆ. ಇನ್ನೂ ಸ್ವಲ್ಪ ಹೊತ್ತು ಬಿಡ್ತೀನಲ್ಲ, ಇನ್ನೂ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಇಷ್ಟು ಇದಾದಮೇಲೆ ನಂತರ ನಾವು ಯಾವಾಗಾದರೂ ಎಣ್ಣೆಗೆ ಹಾಕ್ಕೊಂಡು ಕರ್ಕೋಬೋದು. ಫಿನಿಶ್ ಆಯ್ತು. ಇಷ್ಟೇ ಮಸಾಲೆ, ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಇಷ್ಟು ಹಾಕಿ ಮಿಕ್ಸ್ ಮಾಡಿ ಕಲಸಿ ಇಟ್ಕೊಂಡಿದ್ದೀನಿ. ನಾನು ಡೀಪ್ ಫ್ರೈ ಮಾಡುವಾಗ ತೋರಿಸ್ತೀನಿ. ನೋಡಿದ್ರಲ್ಲ, ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದಾಯ್ತು. ಇವಾಗ ಮಗ ಕೂಡ ಫೋನ್ ಮಾಡ್ದೆ, ಬಂದಿದ್ದೀನಿ ಬಾಮ್ಮ ಅಂತ. 2:20 ಟೈಮ್. ಇವಾಗ ಹೋಗ್ಬಿಟ್ಟು ಕರ್ಕೊಂಡು ಬರೋಣಂತೆ. ಇವತ್ತು ಫುಲ್ ಡೇ ಬ್ಯುಸಿ. ಇಷ್ಟು ಬ್ಯುಸಿ ಆಗಿದ್ರೇ ನಮ್ಮ ಮೈಂಡು ನೋಡಿ, ಫ್ರೀ ಇದ್ದಾಗಲೇ ಏನೇನೋ ಯೋಚನೆಗಳು ಬರೋದು ತಲೆಯಲ್ಲಿ, ಏನೇನೋ ಯೋಚನೆ ಮಾಡೋಕ್ಕೆ ಹೋಗ್ತೀವಿ. ಇಷ್ಟು ಬ್ಯುಸಿ ಇದ್ದರೆ ಯಾವುದೋ ತಲೆ ನೋಡು, ಆ ಕೆಲಸ ಇನ್ನೂ ಕೆಲಸ ಇದೆ. ಬಂದಮೇಲೆ ದಿವಾನ ಕವರು, ಸೋಫಾ ಕವರೆಲ್ಲ ಎತ್ತೆ ಅವನು ಕೂಡ ಮಿಷಿನ್ಗೆ ಹಾಕಬೇಕು. ಬರೋಣ, ಫಸ್ಟು ಅವನು ಕರ್ಕೊಂಡು ಬಂದು ಆಮೇಲೆ ಸಿಗ್ತೀನಿ, ಓಕೆನಾ? ನೋಡಿ ಇವಾಗ ಫ್ರೈ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಇಟ್ಟಿದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಡೀಪ್ ಫ್ರೈ ಅಲ್ವಾ, ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಅದಕ್ಕೆ ಹಾಕ್ಕೊಳ್ಳೋಣ. ಮಗಳೂ ಕೂಡ ಕರ್ಕೊಂಡು ಬಂದೆ ಆಲ್ರೆಡಿ, ಅವಳು ಊಟಕ್ಕೆ ಕುತ್ಕೋತಾ ಇದ್ದಾಳೆ. ಅದರಿಂದ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಣ್ಣೆ ಕೂಡ ಆಲ್ರೆಡಿ ಕಾಯ್ದಿದೆ. ಇವಾಗ ಹಾಕ್ಕೊಳ್ಳೋಣ. ನೋಡಿ ಇವಾಗ ಫ್ರೈ ಆಗಿದೆ. ಇದು ಎತ್ತುತ್ತಾ ಇದ್ದೀನಿ. ಇದು ಸ್ಪೂನಲ್ಲಿ ಹಾಕಿದ್ರೆ ಎಲ್ಲ ಒಟ್ಟಿಗೆ ಸೇರ್ಕೊಬಿಡುತ್ತೆ, ಅದರಿಂದ ಕೈಲಿ ಹಾಕ್ತಾಯಿದ್ದೀನಿ ಇವಾಗ.
ನೋಡಿ ಡ್ರೈ ಗೋಬಿ ರೆಡಿ. ಡ್ರೈ ಗೋಬಿ ವಿತ್ ಸಾಸ್ ಜೊತೆ ತಿಂತಾ ಇದ್ರೆ ಬಿಸಿ ಬಿಸಿ. ಬನ್ನಿ ಖುಷಿಗೌಡ ಕೊಡೋಣ. ಖುಷಿಗೌಡ ಬೆಳಗ್ಗೆ ಮಾಡಿದ್ದ ಸ್ವೀಟ್ ಕಾರ್ನ್ ರೈಸ್ ಬಾತ್ ತಿಂತಾ ಇದ್ದಾರೆ, ಅದ್ರ ಜೊತೆ ಗೋಬಿ. ಅದಕ್ಕೆ ಮಾಡಿದ್ದು. ಟೇಸ್ಟ್ ನೋಡಿ ಹೇಗಿದೆ ನೋಡೋಣ. ಮೆಕ್ಕೆ ತಟ್ಟೆ ಬೀಳುತ್ತೆ. ಬಿಸಿದ ಮೆತ್ತಿಕ್ತೀನಿ. ಟೇಸ್ಟ್ ನೋಡಿ ನೀಟಾಗಿ. ಜಾಸ್ತಿ ಚೆನ್ನಾಗಿದೆಯಾ? ನೈಸ್. ನಿಂಗೆ ಬೇಕಾ ದರ್ಶನ್? ನೋಡಿ ದರ್ಶನಿಗೆ ಗೋಬಿ ಕೊಡ್ತಾ ಇದ್ದೀನಿ ಇವಾಗ. ಬೇಡವಾ? ಏಕೆ ಇವತ್ತು ಬೇಡ ಅಂತ ಇದ್ದಾನೆ ದರ್ಶನ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಶುಕ್ರವಾರ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಬಂದು ದೋಸೆ ಮಾಡೋಣ ಅಂತ ಆಲೂಗೆಡ್ಡೆ ಬೇಕಿಟ್ಟಿದ್ದೀನಿ. ದೋಸೆಗೆ ಆಲೂಗೆಡ್ಡೆ ಪಲ್ಯ ಇಷ್ಟ ಅವ್ರಿಗೆ, ಚಟ್ನಿ ಅಂದರೆ ಅಷ್ಟಕ್ಕಷ್ಟೇ. ಅದರಿಂದ ಪಲ್ಯ ಮಾಡೋಣ ಅಂದ್ಬಿಟ್ಟು ಆಲೂಗೆಡ್ಡೆ ಕೂಡ ಇರಲಿಲ್ಲ, ಕುಕ್ಕರ್ ಕೂಗ್ತಾಯಿತ್ತು. ಒಂದು ನಿಮಿಷ. ಆಲೂಗೆಡ್ಡೆ ಇರಲಿಲ್ಲ, ಮಗುನ ಟ್ಯೂಷನ್ ಬಿಡೋಕ್ಕೆ ಹೋಗಿದೆ. ಬಿಟ್ಬಿಟ್ಟು ಬಂದು ಹಾಗೆ ಅಂಗಡಿಯಲ್ಲಿ ತೊಗೊಂಡು ಬಂದು ಇವಾಗ ಬೇಯಕ್ಕಿಟ್ಟಿದ್ದೀನಿ, ಬೇಯ್ತೈತೆ. ಇವಾಗ ದೋಸೆ ಹಾಕಬೇಕು. ದೋಸೆ ಕೂಡ ರೆಡಿ, ದೋಸೆ ಹಿಟ್ಟು ಕೂಡ ರೆಡಿ ಇದೆ. ದೋಸೆ ಹಿಟ್ಟು ರೆಡಿ ಇದೆ. ಇವಾಗ ಇದು ಆಲೂಗೆಡ್ಡೆ ಬೇಕು. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಆಲೇ ವೆಲ್ಕಮ್ ಮಾಡಾಗಿದೆ ನೋಡಿ. ತಿಂಡಿ ಆಯಿತು, ದೋಸೆ ಮತ್ತು ಚಟ್ನಿ, ಆಲೂಗೆಡ್ಡೆ ಪಲ್ಯ. ಈಗ ಮಗಳು ಕೂಡ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಮಗಳನ್ನ ಬಿಟ್ಟು ಮಗನಿಗೆ ಹಾಗೆ ನಾಷ್ಟ ಕೊಟ್ಬಿಟ್ಟು ನಾನು ಮಾಮೂಲಿ ವಾಕ್ ಮಾಡ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ಹಾಯ್ ಮೇಡು ಖುಷಿಗೌಡ. ಹಾಯ್, ಬಾಯ್ ಬಾಯ್. ಓಕೆ, ಆಮೇಲೆ ಬರ್ತು ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಇವತ್ತು ನಮ್ಮಮ್ಮ ದೇವ್ರು ಕ್ಲೀನ್ ಮಾಡಿದ್ದಾರೆ, ದೇವ್ರ ಮನೇನ. ಯಾಕಂತ ಗೊತ್ತಿಲ್ಲ, ಪೂಜೆ ಮಾಡಬೇಕು ದರ್ಶು ಎಲ್ಲ ಬಂದಮೇಲೆ. ಸೊ ನಮ್ಮಮ್ಮ ಸರ್ಪ್ರೈಸ್ ಕೊಡ್ತಾರಂತೆ, ಹೆಂಗಿದೆ ಹೀಡು ಅಂತಿದ್ದಾರೆ. ಸೊ ಬನ್ನಿ ನೋಡೋಣ. ಕಣ್ಮುಚ್ತಾರೆ. ನಾನು ಇವತ್ತೆಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದ್ದೆ, ಅದಕ್ಕೆ ನೋಡಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅವಳಿಗೆ ಸರ್ಪ್ರೈಸ್ ಕೊಡಬೇಕಂತೆ. ಕಣ್ಮುಚ್ಕೊಂಡು ನಾನು ನೋಡಿಲ್ಲ ಇನ್ನು, ಅದರಿಂದ ತೋರ್ಸೋಣ ಬನ್ನಿ. ನನ್ನ ನೋಡಿಲ್ಲ. 1 2 3 ಸ್ಟಾರ್ಟ್. ಮುಂದಕ್ಕೆ ಇಟ್ಕೊ, ಮುಂದಕ್ಕೆ ಇಟ್ಕೊ. ಇನ್ನು ನಂಗೆ ಗೊತ್ತಿಲ್ಲ. ನೋಡಿ ಈ ರೀತಿ ಇದೆ, ಈ ರೀತಿ ಕ್ಲೀನ್ ಆಗಿದೆ. ಇವಾಗ ಪೂಜೆ ಮಾಡಬೇಕು. ನೋಡೋಣ ಖುಷಿಗೆ ಯಾವ ರೀತಿ ಸರ್ಪ್ರೈಸ್ ಅನಿಸ್ತೈತೆ ಅಂತ. ಓಕೆ, 1 2 3 ಸ್ಟಾರ್ಟ್. ಅನ್ಸುತ್ತು ಖುಷಿಗಡ? ದೇವ್ರು ಇದ್ದಂಗೆ. ಓ, ದೇವ್ರು ಹೂವು ಕೊಟ್ಬಿಡ್ತು ಹೇಳಲಿ. ತಲೆ ಮೇಲೆ ಇಟ್ಟಿದ್ದೆ ತಕ್ಷಣ, ಅವಾಗಿಂದ ಇತ್ತು, ಇವಾಗ ತಕ್ಷಣಕ್ಕೆ ಕೊಟ್ಟಿದ್ದೆ ನೋಡಿ. ಆಶೀರ್ವಾದ ಖುಷಿಗೆ. ತಥಾಸ್ತು ಅಂತ. ಮುಂದೆ ಕೊಟ್ಟಿದ್ದೆ, ರೈಟ್ ಇಲ್ಲ ಲೆಫ್ಟ್ ಕೊಡ್ಬೇಕು ತಾನೆ. ಅದು ಸೆಂಟ್ರಲ್ ಇಕ್ಕಿದೆ, ಸೆಂಟ್ರಲ್ ಬಿದ್ದಿದೆ ಅಷ್ಟೆ, ಅಲ್ಲೇನು ಇಲ್ಲ. ಸರಿ, ಇವಾಗ ಪೂಜೆ ಮಾಡಬೇಕು. ಟೈಮ್ ಆಯಿತು 5:45. ಓಕೆ, ಇರಿ ನಾನು ತೋರಿಸು. ನೋಡಿ, ನಾವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ವಿ, ನಿಮ್ಗೆ ಗೊತ್ತಿರಂಗೆ. ಈಗ ನಾವು ಅದನ್ನ ನಿಲ್ಸಿದೀವಿ, ಎಡಿಟ್ ಮಾಡಬೇಕು ಬ್ಲಾ 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 ಅಂತ ಬೇಡ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ನಾವೀಗ, ನಿಮ್ಗೆ ಗೊತ್ತು ನನ್ನ ಐಡಿ ಏನಂತ, ಖುಷಿ ಹ್ಯಾಪಿ ಮೂಡ್ ಅಂತ. ಅದರಲ್ಲಿ ನಾವು ಶಾರ್ಟ್ ವಿಡಿಯೋ, ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಹೆಂಗೆ ಮಾಡ್ತಿದ್ದೀರೋ, ನಮ್ಮಮ್ಮ ಯಾಕೆ ಯೂಟ್ಯೂಬಲ್ಲಿ ಇದು ಮಾಡ್ತಾ ಇಲ್ಲ ಅಂದರೆ, ಜಾಸ್ತಿ ಎಡಿಟ್ ಮಾಡಬೇಕು, ನಮ್ಮಮ್ಮಗೆ ಜಾಸ್ತಿ ಕೆಲಸ ಇರುತ್ತೆ. ಸೊ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಪ್ಲೀಸ್
ಬೇಜಾರು ಮಾಡ್ಕೋಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.